ಸ್ಟಾರ್ ದರ್ಶನ್ ಮತ್ತೆ ಆಸ್ಪತ್ರೆಗೆ ಹೊರಟಿದ್ದಾರೆ. ಆಸ್ಪತ್ರೆಗೆ ಮತ್ತೆ ಅವರು ದಾಖಲಾಗಿದ್ದಾರೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ 6 ವಾರಗಳ ಕಾಲ ಟ್ರೀಟ್ಮೆಂಟ್ ಅನ್ನು ಪಡೆದು ಕೊನೆಗೆ ಹೊರಗೆ ಬಂದಿದ್ದಂತಹ ದರ್ಶನ್ ಕೋರ್ಟ್ ಪ್ರಕ್ರಿಯೆಗಳನ್ನೆಲ್ಲ ಪೂರ್ಣಗೊಳಿಸಿ ನಂತರ ಮತ್ತೆ ಬಿಜಿಎಸ್ ಆಸ್ಪತ್ರೆಗೆ ಆಗಮಿಸಿದ್ರು. ಕೆಂಗೇರಿಯಲ್ಲಿರುವ ಬಿಜಿಎಸ್ ಆಸ್ಪತ್ರೆಯಲ್ಲಿ ಅವರ ಚಿಕಿತ್ಸೆ ಮತ್ತೆ ಮುಂದುವರಿಯಲಿದೆ. ಆಸ್ಪತ್ರೆ ಮುಂಭಾಗ ಈಗಾಗಲೇ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಅಲ್ಲಿ ಸಹಜವಾಗಿ ಅಭಿಮಾನಿಗಳು ಸೇರ್ಕೊಳ್ತಾರೆ, ಅಡ್ಡಿ ಆಗಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡಿದ್ರು. ಜಾಮೀನು ಬಾಂಡ್ಗೆ ಸಹಿ ಹಾಕಲಾಯಿತು. ಅದಾದ ನಂತರದಲ್ಲಿ ಮತ್ತೆ ಅವರು ಆಸ್ಪತ್ರೆಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿಯನ್ನ ಅವರ ಪರ ವಕೀಲರೇ ಹಂಚಿಕೊಂಡ್ರು. ಎಲ್ಲಿವರೆಗೂ ಅವರು ಆಸ್ಪತ್ರೆಯಲ್ಲಿ ಇರ್ತಾರೆ, ಎಲ್ಲಿಯವರೆಗೂ ಅವರಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ನಡೆಯುತ್ತೆ, ಇದರ ಬಗ್ಗೆ ಯಾವುದೇ ಕ್ಲಾರಿಟಿ ಇನ್ನೂವರೆಗೂ ಸಿಕ್ಕಿಲ್ಲ. ಮಧ್ಯಂತರ ಜಾಮೀನು ಕೊಟ್ಟಂತಹ ಸಂದರ್ಭದಲ್ಲಿ ಕೋರ್ಟ್ ಒಂದು ಷರತ್ತು ಕೂಡ ಹಾಕಿತ್ತು, ಯಾವುದೇ ರೀತಿಯ ಅಪ್ಡೇಟ್ಸ್ ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಅದು ಬಹಿರಂಗಗೊಳ್ಳಬಾರದು ಅಂತ. ಆದರೆ ಈಗ ಆ ರೀತಿಯ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದರೂ ಕೂಡ ಆಸ್ಪತ್ರೆಯ ಮೂಲಗಳಿಂದ ಏನು ಮಾಹಿತಿ ಬರ್ತಾ ಇಲ್ಲ. ಯಾವಾಗ ಸರ್ಜರಿ, ಎಲ್ಲಿಯವರೆಗೂ ಆಸ್ಪತ್ರೆಯಲ್ಲಿ ಇರ್ತಾರೆ ಇತ್ಯಾದಿ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಸದ್ಯಕ್ಕೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತೂ ದರ್ಶನ್ಗೆ ನಡೆಸಲಾಗ್ತಾ ಇದೆ. ಕೋರ್ಟ್ಗೆ ಬಂದಂತಹ ಹೊತ್ತಿನಲ್ಲಿ ದರ್ಶನ್ ಸ್ವಲ್ಪ ಕುಂತ್ಕೊಂಡೇ ಬಂದ್ರು. ಕೋರ್ಟ್ನ ಹಾಲ್ ಒಳಗೂ ಕೂಡ ಅವರು ಒಂದು ಸ್ವಲ್ಪ ಸುಸ್ತಾಗದ ರೀತಿಯಲ್ಲಿ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಈ ರೀತಿಯಾದಂತಹ ಕೆಲಸಗಳು, ಕಸರತ್ತುಗಳು ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಮತ್ತು ಧನು. ಇಬ್ರು ಕೂಡ ಲೈವ್ಗೆ ಜಾಯ್ನ್ ಆಗಿದ್ದಾರೆ. ಸದ್ಯ ದರ್ಶನ್ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಯಿಂದ ಏನ್ ಅಪ್ಡೇಟ್ಸ್ ಸಿಗ್ತಾ ಇದೆ ಮಾರುತಿ? ಖಂಡಿತ ಈಗಷ್ಟೇ ಕೋರ್ಟಿನ ಪ್ರಕ್ರಿಯೆ ಏನಿತ್ತು, ಬೇಲ್ ಪ್ರಕ್ರಿಯೆ ಮುಗಿಸ್ಕೊಂಡು ನೇರವಾಗಿ ಬಿಜಿಎಸ್ ಆಸ್ಪತ್ರೆಗೆ ಮತ್ತೆ ವಾಪಸ್ ಬಂದು ದಾಖಲಾಗಿರುವಂಥದ್ದು. ಈ ಬಿಜಿಎಸ್ ಆಸ್ಪತ್ರೆಯ ವೈದ್ಯರಿಂದ ಯಾವುದೇ ರೀತಿಯ ಅಧಿಕೃತ ಮಾಹಿತಿಗಳು ಸಿಗ್ತಿಲ್ಲ. ಅಂದರೆ ಈಗ ಆಸ್ಪತ್ರೆ ಮೂಲಗಳ ಬಂದ ಮಾಹಿತಿ ಏನಪ್ಪ ಅಂದರೆ ಇನ್ನೂ 4-5 ದಿನಗಳ ಕಾಲ ಅವರಿಗೆ ಫಿಸಿಯೋಥೆರಪಿ ಏನು ಟ್ರೀಟ್ಮೆಂಟ್ನ ಮುಂದುವರಿಸ್ತೀವಿ. ಅಂದರೆ ಈ ಹಿಂದೆ ಏನು ಟ್ರೀಟ್ಮೆಂಟ್ ಕೊಡ್ತಿದ್ರು ಅದೇ ಟ್ರೀಟ್ಮೆಂಟ್ನ ಮುಂದುವರಿಸೋದಕ್ಕೆ ವೈದ್ಯರು ಸಲಹೆಯನ್ನು ನೀಡಿರುವಂಥದ್ದು. ಹಾಗಾಗಿ ಮತ್ತೆ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಈಗ ಮತ್ತೆ ಅವರು 4ನೇ ಫ್ಲೋರ್ ಒಂದು ವಿಶೇಷ ವಾರ್ಡನ್ನು ದರ್ಶನಗೋಸ್ಕರ ಅಂದರೆ ಏನು 1.5 ತಿಂಗಳಿಂದ ದಾಖಲಾಗಿದ್ರು. ಆ ಸಂದರ್ಭದಲ್ಲಿ ಒಂದು ವಿಶೇಷ ವಾರ್ಡನ್ನು ಇಲ್ಲಿ ಮೀಸಲಿಟ್ಟಿದ್ರು. ಆ ವಾರ್ಡಲ್ಲೇ ಈಗ ಮತ್ತೆ ಚಿಕಿತ್ಸೆ ಮುಂದುವರಿತಿರುವಂಥದ್ದು. ಅಂದರೆ ಅವರಿಗೆ ಏನು ಚಿಕಿತ್ಸೆ ನೀಡ್ತಿದ್ದಾರೆ ಅಂದರೆ ಫಿಸಿಯೋಥೆರಪಿ ಮತ್ತು ಎಕ್ಸಸೈಸು ಮತ್ತು ಅದಕ್ಕೆ ಬೇಕಾದಂತಹ ನೋವು ಕಡಿಮೆ ಮಾಡುವಂತಹ ಮೆಡಿಸಿನ್ಸ್ಗಳನ್ನ ಕೊಡ್ತಿದ್ದಾರೆ. ಕೆಲ ಸಂದರ್ಭದಲ್ಲಿ ಇಂಜೆಕ್ಷನ್ ಕೂಡ ಕೊಟ್ಟು ನೋವನ್ನ ಕಡಿಮೆ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಕಳೆದ 1.5 ತಿಂಗಳಿಂದ ಇದೇ ರೀತಿಯ ಚಿಕಿತ್ಸೆ ಮುಂದುವರಿತಿದೆ. ಇನ್ನು 4-5 ದಿವಸಗಳ ಅಂದರೆ ಬುಧವಾರವರೆಗೂ ಅವರ ಆರೋಗ್ಯದ ಸ್ಥಿತಿಗತಿಯನ್ನು ನೋಡಿಕೊಂಡು ಅಂದರೆ ಚೇತರಿಕೆ ಆಗ್ತಿದೆಯಾ ಅಥವಾ ಇದೇ ರೀತಿ ಇದೆಯಾ, ಬಂದಾಗಿಂದ 1.5 ತಿಂಗಳಿಂದ ಯಾವುದೂ ಇಂಪ್ರೂವ್ಮೆಂಟ್ ಇಲ್ಲ ಅನ್ನೋದಾದರೆ ಯಾವ ಮಟ್ಟಕ್ಕೆ ಅವರ ಬೆನ್ನಿನ ನೋವು ಇದೆ ಅನ್ನುವಂಥ ಒಂದು ಪ್ರಶ್ನೆ ಈಗ ಕಾಡುವಂಥದ್ದು. ಒಟ್ಟಿನಲ್ಲಿ ಇನ್ನು 3-4 ದಿವಸ ಅಬ್ಸರ್ವೇಷನ್ ಇಟ್ಟು ಚಿಕಿತ್ಸೆನ ಮುಂದುವರಿಸೋದಕ್ಕೆ ವೈದ್ಯರು ನಿರ್ಧರಿಸಿದ್ದಾರೆ. ಅಧಿಕೃತವಾಗಿ ಯಾವಾಗ ಡಿಸ್ಚಾರ್ಜ್ ಮಾಡ್ತೀವಿ, ಅವರ ಆರೋಗ್ಯದ ಸ್ಥಿತಿಗತಿಗಳೇನಿದೆ ಅನ್ನೋ ಹೆಲ್ತ್ ಬುಲೆಟಿನ್ ಕೂಡ ಆಸ್ಪತ್ರೆ ವತಿಯಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಅಧಿಕೃತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಇಲ್ಲ. ದಿವ್ಯಾ. ಓಕೆ ಮಾರುತಿ, ಲೈನ್ ಅಲ್ಲಿ ಹಾಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು. ಇಲ್ಲಿಯವರೆಗೂ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಆಪ್ತ ಬಳಗ ಬಂದು ಹೋಗ್ತಿರ್ಲಿಲ್ಲ. ರೆಗ್ಯುಲರ್ ಬೇಲ್ ಮೇಲೆ ಏನಾಗ್ಬಿಡುತ್ತೋ ಪರಿಣಾಮಗಳು ಅನ್ನುವಂತಹ ರೀಸನ್ ಆಗಿ ಈಗ ಆ ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ? ಬರುವವರ ಸಂಖ್ಯೆ ಏನಾದ್ರೂ ಕಾಣಿಸ್ತಾ ಇದೆಯಾ? ಹೇಗೆ ದರ್ಶನ್ ನೋಡೋಕೆ? ಎಸ್ ದಿವ್ಯಾ, ಈಗಾಗಲೇ ಏನಂದ್ರೆ ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆಗೆ ಸೇರಿ 1.5 ತಿಂಗಳಾಗಿದೆ. 1.5 ತಿಂಗಳ ಕಾಲ ಕೂಡ ಯಾವುದೇ ರೀತಿಯಾದಂಥ ಅವರ ಆಪ್ತ ವಲಯ ಬಿಜಿಎಸ್ ಆಸ್ಪತ್ರೆಗೆ ಬರ್ತಾ ಇರಲಿಲ್ಲ, ಅವರನ್ನು ಭೇಟಿ ಆಗ್ತಾ ಇರಲಿಲ್ಲ, ಅವ್ರ ಜೊತೆ ಮಾತುಕತೆಗಳನ್ನು ನಡೆಸುವಂತಿರಲಿಲ್ಲ. ಯಾಕಂದರೆ ಮಧ್ಯಂತರ ಜಾಮೀನು ಮೇಲೆ ಆಚೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಷರತ್ತುಗಳಿದ್ವು. ಹಾಗಾಗಿ ಬಿಜಿಎಸ್ ಆಸ್ಪತ್ರೆ ಹತ್ತ ಅವರ ಆಪ್ತ ಬಳಗ ಆಗಲಿ ಅವರ ಕುಟುಂಬಸ್ಥರು ಒಬ್ಬರು ಬಿಟ್ಟರೆ ಬೇರೆ ಯಾರಿಗೂ ಸರಿಯಾದ ರೀತಿಯಾದಂಥ ಅವರಿಗೆ ಒಂದು ಭೇಟಿ ಆಗುವಂಥ ಒಂದು ಅವಕಾಶ ಇರಲಿಲ್ಲ. ಹಾಗಾಗಿ ಯಾರು ಕೂಡ ಇಲ್ಲಿ ಈ ಕಡೆ ಬರ್ತಾ ಇರಲಿಲ್ಲ. ಹಾಗಾಗಿ ಶುಕ್ರವಾರ ಅವರಿಗೆ ಏನು ರೆಗ್ಯುಲರ್ ಬೇಲ್ ಏನು ಅನೌನ್ಸ್ ಆಯಿತು, ಅವ್ರಿಗೆ ಒಂದು ಮಂಜೂರಾಯಿತು. ಸೊ ಆ ದಿನದಿಂದ ಅವರ ಪುತ್ರ ವಿನೀಶ್ ಮತ್ತು ಆಪ್ತರಾದಂತಹ ಧನ್ವೀರ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಕೂಡ ಆಸ್ಪತ್ರೆಗೆ ಭೇಟಿ ಮಾಡಿ ಅವರ ಆರೋಗ್ಯವನ್ನು ವಿಚಾರಿಸಿದ್ರು. ಮತ್ತು ಜೊತೆಗೆ ಅವರ ಆರೋಗ್ಯದ ಏನು ಒಂದು ಚೇತರಿಕೆ ಕಂಡಿದೆ ಮತ್ತು ಈ ಆರೋಗ್ಯದಲ್ಲಿ ಏನೆಲ್ಲ ಇದಾಗಿದೆ ಅನ್ನೋದನ್ನು ವೈದ್ಯರ ಜೊತೆ ಮತ್ತು ನಟ ದರ್ಶನ್ ಅವರ ಜೊತೆ ಒಂದಿಷ್ಟು ಸಮಾಲೋಚನೆಯನ್ನು ನಡೆಸಿರ್ತಕ್ಕಂಥದ್ದು. ಸದ್ಯಕ್ಕೆ ನಟ ದರ್ಶನ್ ಇವತ್ತು ಕೋರ್ಟ್ನ ಪ್ರೊಸೀಜರ್ ಏನಿದೆ, ಕೋರ್ಟಿಗೆ ಹಾಜರಾಗಿ ಕೋರ್ಟ್ನ ಪ್ರೊಸೀಜರನ್ನು ಮುಗಿಸಿ ಮತ್ತೆ ವಾಪಸ್ ಆಸ್ಪತ್ರೆಗೆ ಬಂದು ಈಗ ದಾಖಲಾಗಿರ್ತಕ್ಕಂಥದ್ದು. ದಿವ್ಯಾ.
ಓಕೆ ಧನು, ಹಾಗೆ ಸಂಪರ್ಕದಲ್ಲಿರಿ. ಮಾರುತಿ, ಜೈಲಿನಿಂದ ಹೊರಗೆ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಒಂದ್ ರೀತಿಯಾಗಿ ಅವರ ಅಭಿಮಾನಿಗಳಿಗೆ ಸನ್ನೆ ಮಾಡಿದ್ರು. ಈಗ ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಆಗಿದೆ. ಅಭಿಮಾನಿಗಳಿಗೆ ಏನಾದ್ರೂ ಸಂದೇಶ ಕಾಣಿಸ್ತಾ ಇವತ್ತು ಅವರು ಆಸ್ಪತ್ರೆಯಿಂದ ಕೋರ್ಟ್ಗೆ ಹೋಗೋದು, ಕೋರ್ಟ್ಗಿಂದ ಮತ್ತೆ ಆಸ್ಪತ್ರೆಗೆ ಹೋಗೋ ಸಂದರ್ಭದಲ್ಲಿ? ಯಾಕಂದ್ರೆ ಸಹಜವಾಗಿ ಅಭಿಮಾನಿಗಳು ಕಾಣಿಸ್ಕೊಂಡ್ರು ಅಲ್ಲೂ ಕೂಡ. ಖಂಡಿತ ಅಭಿಮಾನಿಗಳು ಆಸ್ಪತ್ರೆಯ ಮುಂಭಾಗಕ್ಕೂ ಬಂದಿದ್ರು. ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಆಸ್ಪತ್ರೆ ಒಳಭಾಗದಲ್ಲಿ ದೃಶ್ಯಗಳನ್ನ ನಿಮಗೆ ತೋರಿಸ್ಬಿಡ್ತೀನಿ, ನೋಡ್ಬೋದು. ಆಸ್ಪತ್ರೆ ಒಳ ಆವರಣದಲ್ಲೂ ಸಹ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಬ್ಬಂದಿಗಳು ಬಂದು ಇಲ್ಲಿ ಯಾವುದೇ ರೀತಿಯ ಅಭಿಮಾನಿಗಳು ಬಂದು ಜೈಕಾರ ಕೂಗೋದಾಗಲಿ ಇದನ್ನು ಮಾಡಿ ಆಸ್ಪತ್ರೆಯಲ್ಲಿ ಇರುವಂಥ ಪೇಷಂಟ್ಗಳಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇರೋದ್ರಿಂದ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಪೊಲೀಸರು ನಿಯೋಜನೆ ಆಗಿದ್ದಾರೆ. ಅದ್ರ ಜೊತೆಗೆ ಒಂದು CRPF ತುಕಡಿಯನ್ನು ಸಹ ಈಗಾಗಲೇ ಆಸ್ಪತ್ರೆಯ ಆವರಣಕ್ಕೆ ಕರೆಸ್ಕೊಂಡಿದ್ದಾರೆ ಹೆಚ್ಚಿನ ಬಿಗಿ ಭದ್ರತೆಗೆ. ಯಾಕಂದರೆ ಈಗಾಗಲೇ ಮಧ್ಯಾಹ್ನ ಅವರು ಇಲ್ಲಿಂದ ನೇರವಾಗಿ ಕೋರ್ಟ್ಗೆ ಹೋಗೋ ಸಂದರ್ಭದಲ್ಲೂ ಸಾಕಷ್ಟು ಅಭಿಮಾನಿಗಳು ಆಸ್ಪತ್ರೆ ಮುಂಭಾಗದಲ್ಲಿ ಸೇರ್ಕೊಂಡಿದ್ರು, ಜೈಕಾರಕ್ಕೆ ಹೋಗಿದ್ರು. ದರ್ಶನ್ ಡಿ ಬಾಸ್ ಅಂತ ಏನು ಅವರ ಅಭಿಮಾನಿಗಳು ಉಚ್ಚಾಟನ ಮೆರೆಯುವಂಥ ಪ್ರಯತ್ನಗಳ ಪಟ್ಟರು. ಆದರೆ ನೇರವಾಗಿ ಕೋರ್ಟ್ಗೆ ಹೋಗಬೇಕಾಗಿತ್ತು, ಕೋರ್ಟಿನ ಕಲಾಪ ಮುಗಿಸ್ಕೋಬೇಕಾಗಿದ್ದರಿಂದ ದರ್ಶನ್ ಆ ರೀತಿಯ ಸನ್ನೆಗಳು ಈ ಹಿಂದೆ ಬಳ್ಳಾರಿ ಜೈಲಲ್ಲಿದ್ದಾಗ ನಾನು ಇದ್ದೀನಿ ಅಥವಾ ನನ್ನ ಆಟಲ್ಲಿ ನೀವಿದ್ದೀರಾ ಅಂತ ಏನು ಸಿಂಬಲ್ಗಳು ಮಾಡಿದರು, ಆ ಯಾವುದೇ ರೀತಿಯ ಸಿಂಬಲ್ಗಳಾಯಿತು ಅಥವಾ ಆ ರೀತಿಯ ಒಂದು ಘಟನೆಗಳು ಇಲ್ಲಾಗಲಿಲ್ಲ. ಅವರು ಟ್ರಾವೆಲ್ ಮಾಡಿದ್ದ ಕಾರ್ ಏನಿತ್ತು ಆ ಕಾರು ಸಂಪೂರ್ಣವಾದಂತಹ ಟಿಂಟ್ ಗ್ಲಾಸ್ ಹಾಕೊಂಡಿದ್ರು. ದರ್ಶನ್ ಒಳಗಡೆ ಕೂತಿದ್ರು, ಅದು ಕಾಣಿಸ್ದಲ್ಲೇ ಇರುವಂಥ ಇನ್ನು ಸಂಪೂರ್ಣವಾಗಿ ಕಾಣಿಸೋ ರೀತಿಯಲ್ಲೂ ಇರಲಿಲ್ಲ. ಜೊತೆಗೆ ಮುಂಭಾಗದ ಅಂದರೆ ಡ್ರೈವಿಂಗ್ ಸೀಟಿನ ಮುಂಭಾಗದ ಗ್ಲಾಸ್ ಕೂಡ ಆಲ್ಮೋಸ್ಟ್ ಒಂದು 50% ಟಿಂಟ್ ಮಾಡ್ಕೊಂಡಿದ್ರು. ಹಾಗಾಗಿ ದರ್ಶನ್ ಕಾರಲ್ಲಿ ಇದಾರಾ ಇಲ್ವಾ ಅನ್ನೋದು ಸಹ ಸರಿಯಾಗಿ ಅಭಿಮಾನಿಗಳಿಗೆ ಹೊರ ಏನು ರಸ್ತೆಯಲ್ಲಿದ್ದಂಥ ಅಭಿಮಾನಿಗಳಿಗೆ ಕಾಣಿಸ್ತಿರ್ಲಿಲ್ಲ. ಇದೇ ಕಾರಲ್ಲಿ ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ಮೇಲೆ ಅಭಿಮಾನಿಗಳು ಸೇರಿದ್ದವರು ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲೂ ಕಾರ್ ಬರ್ತಿದ್ದಾಗೆ ಜೈಕಾರ ಕೂಗುವಂತಹ ಒಂದು ಪ್ರಯತ್ನಗಳ ಪಟ್ಟರು. ಆದರೆ ಅವರು ನೇರವಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ಈಗ ಅದೇ ಏನು ಆ ಟ್ರೀಟ್ಮೆಂಟ್ ಪಡಿತಿದ್ರಂತ ಅದೇ ವಾರ್ಡಿಗೆ ಈಗ ದರ್ಶನ್ ಅವರ ಆಸ್ಪತ್ರೆ ಸಿಬ್ಬಂದಿಗಳು ಕರೆದುಕೊಂಡು ಚಿಕಿತ್ಸೆಯನ್ನು ಮುಂದುವರಿಸ್ತಿರುವಂಥದ್ದು. ದಿವ್ಯಾ. ಓಕೆ ಮಾರುತಿ, ಥ್ಯಾಂಕ್ ಯು ಧನು ನಿಮ್ಮಿಬ್ಬರ ಮಾಹಿತಿಗೆ. ಸದ್ಯ ದರ್ಶನ್ BGS ಆಸ್ಪತ್ರೆ ಕೆಂಗೇರಿಯಲ್ಲಿರುವ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಮುಂದುವರೆದಂತೆ ಅವರ ಚಿಕಿತ್ಸೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಯ ಮೂಲಗಳೇನಾದರೂ ಅಪ್ಡೇಟ್ಸ್ ಕೊಡುತ್ತಾ ಕಾದು ನೋಡೋಣ.